ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಕಾಫಿ ಕಪ್ಪು ಎನ್ನುವಂಥ 5ನೇ ಗದ್ಯ ಭಾಗವನ್ನು ಅಧ್ಯಯನ ಮಾಡೋಣ. ಕಾಫಿ ಕಪ್ಪು ಈ ಪಾಠವನ್ನು ಬರೆದವರು ಗುರುರಾಜ್ ಕರ್ಜ್ಗಿಯವರು. ಗುರುರಾಜ್ ಕರ್ಜ್ಗಿಯವರು 1952ರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜ್ಗಿಯಲ್ಲಿ ಜನಿಸಿದರು. ಇವರ ಹುಟ್ಟೂರು ಕರ್ಜ್ಗಿ. ಇವರು ಜನಿಸಿದ್ದು 1952. ಪ್ರಾಧ್ಯಾಪಕರಾದ ಇವರು 22ಕ್ಕೂ ಹೆಚ್ಚು ಸಂಶೋಧನಾ ಗ್ರಂಥಗಳನ್ನು, ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿದ್ದಾರೆ. ಇವರು ವೃತ್ತಿಯಿಂದ ಪ್ರಾಧ್ಯಾಪಕರಾದರು. ಇವರು 22ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿದ್ದಾರೆ. ದೇಶ ವಿದೇಶದ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿದ್ದಾರೆ. ಇವರು ಅಂದರೆ ನಿಯತಕಾಲಿಕಗಳಪ್ಪ ವೃತ್ತಪತ್ರಿಕೆ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿದ್ದಾರೆ. ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಇವರ ಕರುನಾಳು ಬಾಬೆಳಕೆ ಅಂಕಣ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ. ಪ್ರಜಾವಾಣಿ ಈ ದಿನಪತ್ರಿಕೆಯಲ್ಲಿ ಅವರ ಕರುನಾಳು ಬಾಬೆಳಕೆ ಅಂಕಣ ಬರಹ, ಅಲ್ಲಿ ಪತ್ರಿಕೆಯಲ್ಲಿರುವಂಥ ಅಂಕಣ ಬರಹ, ಆ ಅಂಕಣ ಬರಹದಲ್ಲಿ ಬರೆದಂಥ ಕರುನಾಳು ಬಾಬೆಳಕೆ ಈ ಅಂಕಣ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ. ಪ್ರಸ್ತುತ ಲೇಖನವನ್ನು ಕರುನಾಳು ಬಾಬೆಳಕೆ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಕೊಟ್ಟಂಥ ಕಾಫಿ ಕಪ್ಪು ಎನ್ನುವಂಥ ಈ ಪಾಠವನ್ನು ಅವರ ಲೇಖನ ಕರುನಾಳು ಬಾಬೆಳಕೆ ಎನ್ನುವಂಥ ಪುಸ್ತಕದಿಂದ ಆಯ್ಕೆ ಮಾಡಲಾಗಿದೆ. ಕಾಫಿ ಕಪ್ಪು ಗುರುರಾಜ್ ಕರ್ಜ್ಗಿ. ಪಾಠ ಪ್ರವೇಶ. ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದುದು. ನೋಡಿ, ಇಲ್ಲಿ ಲೇಖಕರು ಹೇಳ್ತಾರೆ ಗುರು ಶಿಷ್ಯರ ಸಂಬಂಧ ಅದು ತಂದೆ ಮಕ್ಕಳಷ್ಟೇ ಪವಿತ್ರವಾದುದು. ಯಾಕಂದರೆ ತಂದೆ ತನ್ನ ಮಕ್ಕಳನ್ನು ಹೇಗೆ ಪ್ರೀತಿ, ವಿಶ್ವಾಸ ಇವುಗಳಿಂದ ಬೆಳೆಸುತ್ತಾನೆ, ಅದೇ ರೀತಿ ಗುರು ಆದಂಥವನು ಕೂಡ ತನ್ನ ಸ್ವಂತ ಮಕ್ಕಳಂತೆ ತಿಳಿದು ಆ ಮಕ್ಕಳಿಗೆ ಪ್ರೀತಿ, ವಾತ್ಸಲ್ಯ, ಆತ್ಮವಿಶ್ವಾಸವನ್ನು ತುಂಬುತ್ತಾನೆ. ಹೀಗೆ ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದುದು. ಇಲ್ಲಿ ಗುರು ತನ್ನ ಶಿಷ್ಯನಲ್ಲಿ ಆತ್ಮವಿಶ್ವಾಸ, ಪ್ರೀತಿ, ವಾತ್ಸಲ್ಯ ಇವುಗಳನ್ನು ತುಂಬಿಸುತ್ತಾನೆ. ಅವನನ್ನು ಸನ್ಮಾರ್ಗದತ್ತ ನಡೆಯಲು ಆತ ಪ್ರಯತ್ನಿಸುತ್ತಾನೆ. ಆದ್ದರಿಂದ ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದುದು. ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ, ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕ ಮಾಡುತ್ತಲೇ ಇರುತ್ತಾರೆ. ನೋಡಿ, ಶಿಕ್ಷಕ ಮಾಡುವಂಥ ಮಹಾನ್ ಕಾರ್ಯ ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ ಕಾರ್ಯವನ್ನು ಮಾಡುತ್ತಲೇ ಇರುತ್ತಾನೆ. ಅವನು ತಪ್ಪಿದಲ್ಲಿ ಅದು ಅಲ್ಲ, ಅದನ್ನು ತಿದ್ದುತ್ತಾ ಉತ್ತಮ ಮಾರ್ಗವನ್ನು ತೋರಿಸುತ್ತಾ ಹೋಗುತ್ತಾನೆ. ಅಷ್ಟೇ ಅಲ್ಲದೆ ಆತ್ಮಸ್ಥೈರ್ಯ, ಅವನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವ ಮಹಾನ್ ಕಾರ್ಯವನ್ನು, ಆತ್ಮವಿಶ್ವಾಸ ತುಂಬುವಂಥ ಈ ಮಹಾನ್ ಕಾರ್ಯವನ್ನು ಶಿಕ್ಷಕ ಮಾಡುತ್ತಲೇ ಇರುತ್ತಾರೆ. ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಈಗ ಮಕ್ಕಳ ಮನಸ್ಥಿತಿಯನ್ನು ಕೇವಲ ಶ್ರೇಷ್ಠ ಗುರು ಮಾತ್ರ ಅರ್ಥೈಸಿಕೊಳ್ಳಬಲ್ಲ. ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಆತ ಪೂರೈಸುತ್ತಾನೆ. ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣ್ಮೆ ಗುರುವಿನಲ್ಲಿರುತ್ತದೆ. ನೋಡಿ, ಮಕ್ಕಳಿಗೆ ಗುರು ತನ್ನ ಶಿಷ್ಯರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ಸಂದರ್ಭಕ್ಕನುಸಾರವಾಗಿ ಆ ಜ್ಞಾನವನ್ನು ಆತ ಹೇಳುತ್ತಾನೆ. ತಿಳಿಸಿಕೊಡುವ ಜಾಣ್ಮೆ ಗುರುವಿನಲ್ಲಿ ಇರುತ್ತದೆ. ಅಂದ್ರೆಪ್ಪ ಅಗತ್ಯ ಸಮಯದಲ್ಲಿ, ಅಗತ್ಯ ಸಂದರ್ಭದಲ್ಲಿ ಸಂದರ್ಭಕ್ಕನುಸಾರವಾಗಿ
ಆತ ಶಿಷ್ಯರಿಗೆ ಏನು ಮಾಡ್ತಾನೆ, ಅಗತ್ಯ ಜ್ಞಾನವನ್ನು ನೀಡುತ್ತಿರುತ್ತಾನೆ. ಅಂಥ ಒಂದು ಜಾಣ್ಮೆ ಗುರುವಿನಲ್ಲಿರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ. ಯಾಕಂದರೆ ಶಿಷ್ಯರಿಗೆ ಅವರಿಗೆ ಯಾವ ಸಂದರ್ಭದಲ್ಲಿ ಅಗತ್ಯ ಜ್ಞಾನ ಬೇಕಾಗಿದೆಯೋ ಆ ಸಂದರ್ಭದಲ್ಲಿ ಅಗತ್ಯ ಜ್ಞಾನವನ್ನು ಕೊಡುವಂಥ ಜಾಣ್ಮೆ ಗುರುವಿನಲ್ಲಿರುತ್ತದೆ. ಆದ್ದರಿಂದಲೇ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಇಲ್ಲಿ ಮನೋಜ್ಞವಾಗಿದೆ. ಇಲ್ಲಿ ಒಬ್ಬ ನಿವೃತ್ತ ಶಿಕ್ಷಕ ಏನು ಮಾಡ್ತಾನೆ, ತನ್ನ ಹಳೆಯ ವಿದ್ಯಾರ್ಥಿಗಳು ಗುರುವನ್ನು ಕಾಣಲು ಬಂದಾಗ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಳ್ಳುವ ಒಂದು ಸಂದರ್ಭ, ಒಂದು ಸನ್ನಿವೇಶ ಇಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಹೀಗೆ ಆ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಹೇಳಿಕೊಡ್ತಾನೆ. ಅದು ಯಾವುದರ ಮುಖಾಂತರ ಹೇಳಿಕೊಡ್ತಾ ಇದ್ದಾನೆ? ಕಾಫಿ ಕಪ್ ಮೂಲಕ ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯ, ಜೀವನ ಪಾಠವನ್ನು ಹೇಳಿಕೊಡುವಂಥ, ಮನವರಿಕೆ ಮಾಡುವಂಥ ಸನ್ನಿವೇಶ ಇಲ್ಲಿ ವ್ಯಕ್ತವಾಗಿದೆ. ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು. ಒಮ್ಮೆ ಏನಾಗ್ತಾ ಇದೆ, ಒಂದೇ ಶಾಲೆಯಲ್ಲಿ ಕಲಿತು ಬೆಳೆದು ದೊಡ್ಡವರಾದಂಥ ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರ್ ಮನೆಗೆ ಹೋದರು. ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ. ನಿವೃತ್ತಿಯಾಗಿ ಅಂದ್ರಪ್ಪ, ವೃತ್ತಿಯಿಂದ ಬಿಡುಗಡೆ ಹೊಂದಿ ಎಷ್ಟೋ ದಿನಗಳಾದ ಒಬ್ಬ ಶಿಕ್ಷಕರನ್ನು ಅವರ ಹಳೆಯ ವಿದ್ಯಾರ್ಥಿಗಳು ಕಾಣಲು ಅವರ ಮನೆಗೆ ಹೋದರು. ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬ ಸಂತೋಷ. ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಆ ಶಿಕ್ಷಕನಿಗೆ ಎಲ್ಲಿಲ್ಲದ ಸಂತೋಷ. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ನೋಡಿ, ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ. ಹೆಡ್ ಮಾಸ್ತರರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡಿಸಿ ಮಾತನಾಡಿಸುತ್ತಿದ್ದರು. ಈಗ ಆ ಹೆಡ್ ಮಾಸ್ತರ್ ವೃತ್ತಿಯಿಂದ ನಿವೃತ್ತಿ ಹೊಂದಿದಂಥ ಮುಖ್ಯೋಪಾಧ್ಯಾಯ ಸಂಭ್ರಮದಿಂದ ಅವರನ್ನೆಲ್ಲ, ಆ ವಿದ್ಯಾರ್ಥಿಗಳನ್ನೆಲ್ಲ ತನ್ನ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡಿಸಿ ಮಾತನಾಡಿಸುತ್ತಿದ್ದರು. ಅಲ್ಲಲ್ಲಿ ಕುಳ್ಳಿರಿಸಿ ಅವರನ್ನು ಮಾತನಾಡಿಸುತ್ತಿದ್ದರು. ಆಗ ಆ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು? ತಮ್ಮ ತಮ್ಮ ಜೀವನದ ಅನುಭವಗಳನ್ನು, ತಮ್ಮ ಜೀವನದ ಅಭಿಪ್ರಾಯಗಳನ್ನು ಆ ಶಿಕ್ಷಕರಿಗೆ ಹೇಳಿಕೊಳ್ಳುತ್ತಿದ್ದರು. ಒಂದಲ್ಲ ಒಂದು ತಕರಾರು, ಆಕ್ಷೇಪಣೆ. ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಆಗುತ್ತಿದೆ. ಎಲ್ಲೆಡೆ ವ್ಯಾಪಾರ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ರೂಪಾಯಿ ಬೆಲೆ ಕುಸಿಯುತ್ತಿದೆ. ಹಣಕ್ಕೆ ಬೆಲೆಯೇ ಇಲ್ಲ. ಮಕ್ಕಳು ಬೆಳೆಯುತ್ತಿದ್ದಾರೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು. ನೋಡಿ, ಆ ಹಳೆಯ ವಿದ್ಯಾರ್ಥಿಗಳು ಹೇಗೆ ತಮ್ಮ ಜೀವನ ಅನುಭವವನ್ನು ಹೇಳಿಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಒಂದಲ್ಲ ಒಂದು ಆಕ್ಷೇಪಣೆ, ಒಂದಲ್ಲ ಒಂದು ತಕರಾರು. ಯಾಕಂದರೆ ಎಲ್ಲ ಕಡೆ ವ್ಯಾಪಾರ ಕಡಿಮೆ ಆಗುತ್ತಿದೆ. ವ್ಯಾಪಾರ ಎಲ್ಲ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ರೂಪಾಯಿಯ ಬೆಲೆ ಕುಸಿಯುತ್ತಿದೆ. ಹಣಕ್ಕೆ ಬೆಲೆ ಇಲ್ಲ. ಮಕ್ಕಳು ಬೆಳೆಯುತ್ತಿದ್ದಾರೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು. ಆಗ ಹೆಡ್ ಮಾಸ್ತರರು ಹೇಳಿದರು, ಮಕ್ಕಳೇ, 5 ನಿಮಿಷ ಇರಿ.
ಒಂದು 5 ನಿಮಿಷ ಇರಿ. ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ. ವಿದ್ಯಾರ್ಥಿಗಳೇ, 5 ನಿಮಿಷ ತಡೆಯಿರಿ ಅಥವಾ ಇರಿ, ನಿಮಗೆಲ್ಲ ಉತ್ತಮ ಕಾಫಿ ಮಾಡಿಕೊಂಡು ಬರುತ್ತೇನೆ. ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು. ಹೆಡ್ ಮಾಸ್ಟರ್ ಹೇಳ್ತಾ ಇದ್ದಾರೆ, ಅವರ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು, ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ. ನಾನು ಮಾಡುವಂಥ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು. 10 ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು. ಕೇವಲ 10 ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿಯನ್ನು ತಂದರು. ಒಂದೆರಡು ಟ್ರೇನಲ್ಲಿ ಸುಮಾರು 30ರಿಂದ 35 ಕಪ್ ಕೂಡ ತಂದಿದ್ದರು. ಅದೇ ರೀತಿ ಒಂದು ಟ್ರೇನಲ್ಲಿ ಸುಮಾರು 30ರಿಂದ 35 ಕಪ್ ಕೂಡ ತಂದಿದ್ದರು. ಬಂದ ಹುಡುಗರು ಕೇವಲ 15 ಜನ. ಅವರನ್ನು ಭೇಟಿಯಾಗಲು ಬಂದಂಥ ಹುಡುಗರು ಕೇವಲ 15 ಜನ. ಆದರೆ ಆ ಟ್ರೇಯಲ್ಲಿ ಅವರು ತಂದಂಥ ಕಪ್ಪುಗಳೆಷ್ಟು? 30ರಿಂದ 35 ಬಗೆ ಬಗೆಯ ಕಪ್ಪುಗಳು. ಬಂದ ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹವು. ತಂದಂಥ ಟ್ರೇಯಲ್ಲಿ ಕೆಲವು ಕಪ್ಪುಗಳು ಅತ್ಯಂತ ಬೆಲೆಯುಳ್ಳ ಕಪ್ಪುಗಳಾಗಿದ್ದವು. ಆಮೇಲೆ ಚೈನಾ ಪಿಂಗಾಣಿಗಳು, ಅದರಲ್ಲಿ ಕೆಲವು ಚೈನಾ ಪಿಂಗಾಣಿಗಳು, ಕೆಲವು ಸುಂದರ ಗಾಜಿನವು, ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು, ಇನ್ನು ಕೆಲವು ಏನೋ ಬೆಲೆ ಬಾಳದ ಗಾಜಿನವು, ಇನ್ನು ಕೆಲವು ಏನೋ ಬೆಲೆ ಬಾಳದ ಗಾಜಿನ ಕಪ್ಪುಗಳು, ಮತ್ತು ಕೆಲವು ಸ್ಟೀಲಿನ ಲೋಟಗಳು, ಇನ್ನು ಕೆಲವೇನಪ್ಪ ಸ್ಟೀಲಿನ ಲೋಟಗಳು. ಹೀಗೆ ಬಗೆ ಬಗೆಯ ಕಪ್ಪುಗಳನ್ನು, ಬಗೆ ಬಗೆಯ 30ರಿಂದ 35 ಕಪ್ಪುಗಳನ್ನು ಟ್ರೇನಲ್ಲಿ ತೆಗೆದುಕೊಂಡು ಬಂದು ವಿದ್ಯಾರ್ಥಿಗಳ ಮುಂದೆ ಇಟ್ಟರು. ನೀವೇ ಕಾಫಿ ಹಾಕಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ, ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ ಎಂದರು ಗುರುಗಳು. ಗುರುಗಳು ಹೇಳ್ತಾ ಇದ್ದಾರೆ, ಆ ಕಪ್ಗಳಲ್ಲಿ ನೀವೇ ನಿಮಗೆ ಬೇಕಾದಷ್ಟು ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ ಎಂದರು. ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಬಂದರು. ಆ ವಿದ್ಯಾರ್ಥಿಗಳು ಮಾಡ್ತಾರೆ, ಕಪ್ ಆರಿಸಿಕೊಂಡು, ಯಾಕೆ 30ರಿಂದ 35 ಕಪ್ಪುಗಳನ್ನು ತಂದಿದ್ದರು. ಆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ತಮಗೆ ಬೇಕಾದಂಥ ಸುಂದರವಾದಂಥ ಕಪ್ಪುಗಳನ್ನು ಆರಿಸಿಕೊಂಡು ಅದರಲ್ಲಿ ಕಾಫಿ ಹಾಕಿಕೊಂಡು ಬಂದರು. ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಗುರುಗಳು ಮಾತು ಎತ್ತಿದರು. ಎಲ್ಲ ಮಕ್ಕಳು, ಎಲ್ಲ ವಿದ್ಯಾರ್ಥಿಗಳು ಕಾಫಿ ಕುಡಿಯುತ್ತಿರುವಾಗ ಗುರುಗಳು ಮಾತು ಎತ್ತಿದರು, ಮಾತನ್ನು ಆರಂಭಿಸಿದರು. ನೀವು ಗಮನಿಸಿದ್ದೀರಾ ಮಕ್ಕಳೇ, ನೀವು ಗಮನಿಸಿದ್ದೀರಾ? ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ? ನೀವೆಲ್ಲ ಎಂತೆಂಥ ಕಪ್ಪುಗಳನ್ನು ಆರಿಸಿಕೊಂಡಿದ್ದೀರಿ? ನಾನು ನೋಡುತ್ತಿದ್ದೆ, ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ. ಈಗ ಆ ಗುರುಗಳು ಅಲ್ಲಿ ಗಮನಿಸ್ತಾ ಇದ್ರು, ಅಲ್ಲಿ ನೋಡ್ತಾ ಇದ್ರು, ಯಾರು ಎಂತೆಂಥ ಕಪ್ಪುಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಎಂಬುದನ್ನು ಅಲ್ಲಿ ನೋಡುತ್ತಲೇ ಕೂತಿದ್ದರು. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ವಿದ್ಯಾರ್ಥಿಗಳೇ, ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ? ನಾನು ನೋಡುತ್ತಿದ್ದೆ, ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ. ಮೊದಲು ಹೋದವನೇನು ಮಾಡಿದ್ದಾನೆ? ಅತ್ಯಂತ ಬೆಲೆ ಬಾಳುವ ಸುಂದರವಾದಂಥ ಕಪ್ಪನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ. ಈಗ ಎಲ್ಲರೂ, ಪ್ರತಿಯೊಬ್ಬರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಕಡಿಮೆ ಬೆಲೆಯ ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ. ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು. ಈಗ ನೋಡಿ, ಸಾಮಾನ್ಯವಾಗಿ ಎಲ್ಲರ ಆಸೆ ಏನಾಗಿರ್ತಾ ಇದೆ? ಉತ್ತಮವಾದುದನ್ನೇ ಆರಿಸಿಕೊಳ್ಳಬೇಕು, ಉತ್ತಮವಾದುದನ್ನೇ ಪಡೆದುಕೊಳ್ಳಬೇಕೆನ್ನುವಂಥ
ಆಸೆ ಇರುತ್ತದೆ. ಹಾಗೆ ಆ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ